ವಿದ್ಯಾರ್ಥಿಗಳು ಕಾನೂನು ಪದವಿಯನ್ನು ಪಡೆದು ಬರ್ತಾರೆ. ಆದರೆ ಅವರಿಗೆ ಲೋಕಜ್ಞಾನ ಇದೆ. ಪತ್ರಕರ್ತರಲ್ಲೂ ಅಷ್ಟೇ ತುಂಬ ಜನ ಜರ್ನಲಿಸಮ್ ಕೋರ್ಸ್ನ ಮಾಡಿಕೊಂಡು ಇವತ್ತು ಪತ್ರಿಕೋದ್ಯಮ ಕೊಡ್ತಾರೆ. ಬಟ್ ಅವ್ರಿಗೆ ವಾಸ್ತವಿಕವಾಗಿ ಇವತ್ತಿರುವಂಥ ಒಂದು ಬದಲಾವಣೆಯಲ್ಲಿ ವರದಿಗಾರಿಕೆ ಮತ್ತು ವರದಿಯನ್ನು ಯಾವ ರೀತಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಅರಿವು ಕೊರತೆ ಕಾಣ್ತಾ ಇದೆ. ಒಂದು ಏನಂತಾರೆ ಕ್ವಾಲಿಟಿ ಆಫ್ ಇದು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕ ಆಗ್ತದೆ. ಸೊ ನಾನು ಜರ್ನಲಿಸ್ಟ್ ಆಗಬೇಕು ಅಂತಲೇ ಹೇಳ್ತೀನಿ, ಜರ್ನಲಿಸಮ್ ಮಾಡ್ತೀನಿ ಅಂತ ಹೇಳಿದೆ. ಯಾಕೆಂದರೆ ತುಂಬ ಈಗ ಸಾಂಸ್ಕೃತಿಕ ವಾತಾವರಣ ಮನೆ ನಿಂತು ಅಂತ ಹೇಳಿದ್ರಲ್ಲ, ನಾನು ತುಂಬ ಸಣ್ಣ ವಯಸ್ಸಲ್ಲಿ ಲಂಕೇಶ್ ಅಂತ ನೋಡ್ಕೊಂಡು. ಸೊ ಲಂಕೇಶ್ ಅವರ ಆಫೀಸಲ್ಲಿ ವಾರದಲ್ಲಿ 3 ದಿವಸ ನನ್ನ ತಂದೆ ಕಾಣಿಸಾಗ. ಸೊ ಅವಾಗಿಂದ ನನಗೆ 5ನೇ ಕ್ಲಾಸು 6ನೇ ಕ್ಲಾಸು ತುಂಬ ಚಿಕ್ಕ ಅವಾಗ ನೋಡಿದ್ದೀನಿ ಲಂಕೇಶ್ ಅವರು. ಇಲ್ಲಿ ಕಳಿಸ್ಕೊಡೋರು, ಎಲ್ಲರೂ ಮಾತಾಡಿಸ್ಬಿಟ್ಟು ಕಳಿಸ್ಬಿಡೋರು. ಸೊ ವಾರದಲ್ಲಿ ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ ನಮಗೆ ಏನೋ ಒಂಥರ ಸೆಳೆತ. ಸೊ ನಾನು PUC ಮುಗಿಸಿದ ನಂತರ ಜರ್ನಲಿಸಮ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮಪ್ಪ ಲಂಕೇಶ್ ಜರ್ನಲಿಸಮ್ ಮಾಡಿಲ್ಲ, CS ಭಾರತದ್ದು ಜರ್ನಲಿಸ್ಟ್ ಆಗಿಲ್ಲ, ಹಿಂಗೆ LLB ಮಾಡೋದು ಅಂತ ಹೇಳಿ. ಸೊ LLB ಮಾಡಿ ಅವಾಗ CH ಹನುಮಂತರಾಯ ಅವ್ರದ್ದು ಪತ್ರಕರ್ತರಿಗೆ ಅಂತ ಹೇಳಿ ವಿಶೇಷ ಸ್ಥಾನಮಾನ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಆರ್ಟಿಕಲ್ 19 ಹೇಳುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆಮೇಲೆ ಪತ್ರಿಕಾಂಗ 4ನೇ ಒಂದು ಇದನ್ನ ಜವಾಬ್ದಾರಿನ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಮಾತ್ರ ಅವರು ನೆಹರು ಕಾಲದಿಂದ ಬಂದರು. ಸೊ ಇತ್ತೀಚೆಗಿನ ಒಂದು ಸಂದರ್ಭದಲ್ಲಿ ಕಂಪೇರ್ ಮಾಡಿದಾಗ ಸೂಚ್ಯಂಕ ಪತ್ರಕರ್ತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಆಗಿರ್ಬೋದು, ಅಥವಾ ಈ ಥರ ಕಾನೂನಾತ್ಮಕವಾಗಿ ಅವ್ರನ್ನ ಎದುರಿಸುವಂಥದ್ದಾಗಿರ್ಬೋದು. ಇವತ್ತು ಪ್ರಿಂಟ್ ಮೀಡಿಯಾ ಇಲ್ಲ, ವಿಷುವಲ್ ಮೀಡಿಯಾ ಇದೆ. ವಿಷುವಲ್ ಮೀಡಿಯಾನು ಮೀರಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾಗೆ ಸಪ್ರೇಟು ಕಾನೂನೆಲ್ಲ ಮಾಡಿದ್ದಾರೆ. ಸೊ ಅದರಲ್ಲಿ IT ಆ್ಯಕ್ಟಲ್ಲಿ 67 IT ಆ್ಯಕ್ಟ್ ಒಂದೇ ಬಂದಿರೋದು. ಸೊ ಅಂದರೆ ಏನು ಅಬ್ಸಿನಿಟಿ ಏನಾದರೂ ತೇಜೋದೆ ವಲ್ಗರ್ ಆಗಿದ್ದರೆ ಮಾತ್ರ ಅದನ್ನು ಅಪರಾಧ ಅಂತ ಪರಿಗಣಿಸೋಕ್ಕೆ ಸಾಧ್ಯ ಆಗುತ್ತೆ. 66ನ ಸುಪ್ರೀಂ ಕೋರ್ಟು ಸ್ಟ್ರಿಕ್ಟ್ ಡೌನ್ ಮಾಡುತ್ತೆ. ನಿಮಗೆ ನೆನಪಿರ್ಬೋದು, ಬಾಳ ಠಾಕ್ರೆ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಮುಂಬೈ ಬಂದಾದಂಥ ಪರಿಸ್ಥಿತಿ ಇರುತ್ತೆ. ಆವಾಗ ಇಬ್ಬರು ಹೆಣ್ಮಕ್ಳು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಬಾಳ ಠಾಕ್ರೆ ಅವರ ಸತಿ ಏನೋ ಒಂದು ಕಮೆಂಟ್ನ ಪೋಸ್ಟ್ ಮಾಡುತ್ತೆ. ಆ ಕಮೆಂಟ್ನ ಪೋಸ್ಟ್ ಮಾಡಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕೇಸ್ ಆಗುತ್ತೆ. ಸೊ ಆ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಈ 66 IT ಆ್ಯಕ್ಟು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಂಡ ಮಾಡುವಂಥ ಕಾನೂನಾಗಿದೆ, ಇದನ್ನ ಮುಂದುವರಿಸಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಗಮನ ಮಾಡ್ತಾರೆ, ಅದನ್ನ ಸ್ಟ್ರಕ್ ಡೌನ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಅದನ್ನ ಸ್ಟ್ರಕ್ ಡೌನ್ ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿದ್ವಿ. ಈ ಥರ ಅನೇಕ ಪ್ರಕರಣಗಳಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಇರ್ಬೋದು, ಅದರಲ್ಲೂ ಕೂಡ ಅಷ್ಟೇ ಅರವಿಂದ್ ಕೇಜ್ರಿವಾಲ್ ರೀಟ್ವೀಟ್ ಮಾಡ್ತಾರೆ. ಧ್ರುವ ರಾಠಿ ಅನ್ನೋ ಏನು ಯೂಟ್ಯೂಬರ್ ಇರ್ತಾರೆ, ಅದನ್ನ ರೀಟ್ವೀಟ್ ಮಾಡಿದ್ದಕ್ಕೆ ಅವ್ರ ಮೇಲೆ ಡೆಫಾಮೇಷನ್ ಕೇಸ್ ಆಗ್ತಾರೆ. ಆ ಡೆಫಾಮೇಷನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ರೀಟ್ವೀಟ್ ಮಾಡೋದು ಕೂಡ ಎಂಡೋರ್ಸ್ ಮಾಡ್ದಂಗೆ ಅಂತಲೂ ಅಭಿಪ್ರಾಯ ಇರುತ್ತೆ. ಸೊ ಒಂದು ಕಡೆ ನಿಮಗೆ ಬಾಳ ಠಾಕ್ರೆ ಅವರ ಪ್ರಕರಣದಲ್ಲಿ 66 IT ಆ್ಯಕ್ಟ್ನ ರದ್ದುಗೊಳಿಸುತ್ತೆ. ಇನ್ನೊಂದು ಕಡೆ ಒಬ್ಬ ಯೂಟ್ಯೂಬರ್ ಹೇಳಿರುವಂಥ ವಿಚಾರವನ್ನ ಅದು ಮಾನನಷ್ಟ ಆಗುತ್ತೆ ಅನ್ನೋ ಈ ಆದೇಶ ಬಂದಿದ್ದರೆ ಇನ್ನೂ ಖುಷಿಯಾಗುತ್ತಿತ್ತು ಎಂದು ಹರೀಶ್ ಪರ ಪ್ರಜಾವಾಣಿಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಅಂದರೆ ಒಂದು ಪತ್ರಕರ್ತರ ಮೇಲೆ ಸಿಕ್ಕಿರುತ್ತೆ ಅಂತ ಲಂಕೇಶ್ ಅವರು ತೀರ್ಕೊಂಡ ಮೇಲೂ ಅವ್ರು ಬದುಕಿದಾಗಲೇ ಈ ರೀತಿಯಾದಂಥ ಶಿಕ್ಷೆ ಆಗಿದ್ರೆ ಖುಷಿ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಮಾನನಷ್ಟ ಮೊಕದ್ದಮೆಗಳು ಈಗಿರುವಂಥ ಅನೇಕ ಜನ ಹಿರಿಯ ಪತ್ರಕರ್ತರ ಮೇಲೆ ಸುಮಾರು ಸತಿ ಬಂದಿರುತ್ತೆ. ಕೆಲವರು ಅದನ್ನ ಪ್ರಕಾಶ ಅದು